ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಬಜೆಬೇರಿನಿಂದ ಜನ ಆಕರ್ಷಣೆ, ಧನ ಆಕರ್ಷಣೆ ಕಪ್ಪು ತಿಲಕವನ್ನು ಮನೆಯಲ್ಲಿ ಹೇಗೆ ತಯಾರಿಸಬಹುದು ಎಂಬುದನ್ನು ಹೇಳಿಕೊಡುತ್ತೇನೆ. ಈ ಬಜೆಬೇರು ಸಾಮಾನ್ಯವಾಗಿ ಆಯುರ್ವೇದ ಮತ್ತು ಪೂಜಾ ಸಾಮಗ್ರಿ ಮಾರಾಟ ಮಾಡುವ ಅಂಗಡಿಯಲ್ಲಿ ಸುಲಭವಾಗಿ ಸಿಗುತ್ತದೆ. ಇದನ್ನು ಬಹಳಷ್ಟು ಜನರು ತಮ್ಮ ದೈನಂದಿನ ಜೀವನದಲ್ಲಿ ಬಳಸುತ್ತಾರೆ. ಆಯುರ್ವೇದದಲ್ಲಿ ಇದರ ಬಳಕೆ ಬಹಳ ಪ್ರಮುಖವಾಗಿದೆ. ಈ ಬಜೆ ತಿಲಕವನ್ನು ಮನೆಯಲ್ಲೇ ತಯಾರಿಸಿ ದಿನವೂ ಹಣೆಗೆ ಹಚ್ಚಿಕೊಂಡರೆ ಜನ ವಶ, ಧನ ವಶವಾಗುತ್ತದೆ. ನೀವು ಅಂದುಕೊಂಡ ಕೆಲಸ ಸಾಧ್ಯವಾಗುತ್ತದೆ. ದೃಷ್ಟಿ ದೋಷ ನಿವಾರಣೆಯಾಗುತ್ತದೆ. ಹಾಗಾದ್ರೆ ಈ ಬಜೆಬೇರಿನಿಂದ ಜನ ಆಕರ್ಷಣೆ, ಧನ ಆಕರ್ಷಣೆ ತಿಲಕವನ್ನು ಹೇಗೆ ಮನೆಯಲ್ಲೇ ತಯಾರಿಸಬಹುದು ಎಂಬುದನ್ನು ಅತಿ ಸುಲಭವಾಗಿ ಹೇಳಿಕೊಡುತ್ತೇನೆ. ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಹಿಂದಿನ ದಿನ ಪೂಜಾ ಸಾಮಗ್ರಿ ಮಾರುವ ಅಥವಾ ಆಯುರ್ವೇದ ಅಂಗಡಿಗೆ ಹೋಗಿ ಬಜೆಬೇರು ಖರೀದಿಸಿ ಮನೆಗೆ ತಂದಿಟ್ಟುಕೊಳ್ಳಿ. ಮರುದಿನ ಬೆಳಿಗ್ಗೆ ಸ್ನಾನ ಮುಗಿಸಿ ಊದುಬತ್ತಿಯ ಹೊಗೆಯಿಂದ ಬಜೆಬೇರಿಗೆ ಪೂಜೆ ಮಾಡಿ ಇಷ್ಟ ದೇವರನ್ನು ನೆನೆದು ಪ್ರಾರ್ಥನೆ ಮಾಡಿಕೊಳ್ಳಿ. ನಂತರ ಒಂದು ಹಣತೆಯಲ್ಲಿ ತುಪ್ಪದ ದೀಪವನ್ನು ದೇವರ ಮುಂದೆ ಬೆಳಗಿಸಿ ಸರ್ವ ಜನ ಧನ ಆಕರ್ಷಣಾಯ ನಮಃ ಎಂಬ ಬೀಜ ಮಂತ್ರವನ್ನು ಜಪಿಸುತ್ತಾ ತುಪ್ಪದ ದೀಪದಲ್ಲಿ ಬಜೆಬೇರನ್ನು ಸುಡುತ್ತಾ ಬನ್ನಿ. ನಂತರ ನಿಮ್ಮ ಎಡಗೈಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಥವಾ ಸಾಸಿವೆ ಎಣ್ಣೆ ಹಚ್ಚಿಕೊಂಡು ಸುಟ್ಟ ಬಜೆಬೇರಿನ ತುದಿಯಲ್ಲಿ ಸಂಗ್ರಹಣೆಯಾದ ಕಪ್ಪನ್ನು ಎಡಗೈಯಲ್ಲಿರುವ ಎಣ್ಣೆಗೆ ಉಜ್ಜುತ್ತಾ ಬನ್ನಿ. ಅಲ್ಲಿಗೆ ನೀವು ಇಷ್ಟಪಟ್ಟ ಜನ ಆಕರ್ಷಣೆ, ಧನ ಆಕರ್ಷಣೆ ಕಪ್ಪು ತಿಲಕ ತಯಾರು ಆದ ಹಾಗೆ ಆಯಿತು. ಈ ಬಜೆ ಕಪ್ಪನ್ನು ಬಹಳ ನಿಷ್ಠೆಯಿಂದ ಒಂದು ಸಣ್ಣ ಸ್ಟೀಲ್ ಡಬ್ಬಕ್ಕೆ ಅಥವಾ ಸಾಧ್ಯವಾದರೆ ಬೆಳ್ಳಿ ಡಬ್ಬದಲ್ಲಿ ತುಂಬಿಸಿ ಇಟ್ಟುಕೊಳ್ಳಿ. ನಂತರ ಈ ಬಜೆ ಕಪ್ಪು ಇರುವ ಡಬ್ಬಕ್ಕೆ ಬಿಳಿ ಎಕ್ಕದ ಗಿಡದ ಹಾಲನ್ನು ಸೇರಿಸಿ ಮಿಶ್ರಣ ತಯಾರು ಮಾಡಿಕೊಳ್ಳಿ. ಈಗ ಡಬ್ಬದಲ್ಲಿರೋ ಬಜೆ ಕಪ್ಪು ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತದೆ ಎಂದರೆ ನೀವು ಆಶ್ಚರ್ಯಚಕಿತರಾಗುತ್ತೀರಿ. ಖಂಡಿತ ಈ ಬಜೆ ಕಪ್ಪನ್ನು ನೀವು ಪ್ರತಿದಿನ ಮನೆಯಿಂದ ಹೊರಗಡೆ ಹೋಗುವಾಗ ಅಥವಾ ಯಾವುದೇ ಕಾರ್ಯಸಿದ್ಧಿಯಾಗಬೇಕು ಅಂದುಕೊಂಡ ದಿನ ಹಣೆಯ ಮೇಲೆ ತಿಲಕದ ರೂಪದಲ್ಲಿ ಅಥವಾ ಮುಂದಿನ ಕೂದಲಿಗೆ ಹಚ್ಚಿಕೊಂಡು ಹೋಗಿ ಮತ್ತು ಚಮತ್ಕಾರ ನೋಡಿ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ಇದೆ. ಈಗಲೇ ಕರೆ ಅಥವಾ ವಾಟ್ಸ್ಆಪ್ ಮೆಸೇಜ್ ಮಾಡಿ.